ಇಪಿಎಫ್ಒ ಗ್ರಾಹಕರಿಗೆ ಇಲ್ಲಿದೆ ಗುಡ್ ನ್ಯೂಸ್. ನಮಸ್ಕಾರ ಸ್ನೇಹಿತರೆ, ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ. ಇಪಿಎಫ್ ಸಾಮಾನ್ಯವಾಗಿ ಇಪಿಎಫ್ಗೆ ಉದ್ಯೋಗಿಯ ಕೊಡುಗೆಯನ್ನು ಸಂಬಳದ 12% ಕಡಿತಗೊಳಿಸಲಾಗುತ್ತದೆ. ಕಂಪನಿ ಮಾಲೀಕರು ಇನ್ನೂ 12% ಹಣವನ್ನು ಸೇರಿಸಿ ಪಿಎಫ್ ಖಾತೆಗೆ ಜಮಾ ಮಾಡುತ್ತಾರೆ. ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಇಪಿಎಫ್ ಯೋಜನೆಯಡಿಯಲ್ಲಿ ಕೇಂದ್ರ ಸರ್ಕಾರವು ಸದ್ಯದಲ್ಲೇ ವೇತನ ಮಿತಿಯನ್ನು ಈಗಿರುವ ರು 15,000ದಿಂದ 21,000ಕ್ಕೆ ಹೆಚ್ಚಿಸುವ ಸಾಧ್ಯತೆ ಇದೆಯಂತೆ. ಕೆಲ ದಿನಗಳಿಂದ ಪ್ರಸ್ತುತ ಇಪಿಎಫ್ ಮಿತಿಯನ್ನು ಹೆಚ್ಚಿಸುವಂತೆ ನೌಕರರು ಒತ್ತಾಯಿಸುತ್ತಿದ್ದಾರೆ. ಬೇಡಿಕೆಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಈ ಬೇಡಿಕೆಗಳನ್ನು ಜಾರಿಗೆ ತರಲು ಮುಂದಾಗಿದೆ ಎಂದು ವರದಿಗಳಾಗಿವೆ. ಈ ನಿಟ್ಟಿನಲ್ಲಿ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಕೇಂದ್ರ ಹಣಕಾಸು ಇಲಾಖೆಗೆ ಪ್ರಸ್ತಾವನೆಗಳನ್ನು ಕಳುಹಿಸಿದೆ. ಸಾಮಾನ್ಯವಾಗಿ ಇಪಿಎಫ್ಗೆ ಉದ್ಯೋಗಿಯ ಕೊಡುಗೆಯನ್ನು ಸಂಬಳದ 12% ಕಡಿತಗೊಳಿಸಲಾಗುತ್ತದೆ. ಕಂಪನಿ ಮಾಲೀಕರು ಇನ್ನೂ 12% ಹಣವನ್ನು ಸೇರಿಸಿ ಪಿಎಫ್ ಖಾತೆಗೆ ಜಮಾ ಮಾಡುತ್ತಾರೆ. ಹಾಗಾಗಿ ಈಗ ಗರಿಷ್ಠ ವೇತನ ಮಿತಿಯನ್ನು ಹೆಚ್ಚಿಸಿದರೆ ಉದ್ಯೋಗಿಗೆ ಹೆಚ್ಚಿನ ಲಾಭವಾಗಲಿದೆ. ಇದಕ್ಕೂ ಮೊದಲು 2014ರ ಸೆಪ್ಟೆಂಬರ್ನಲ್ಲಿ ಸರ್ಕಾರ ವೇತನ ಮಿತಿಯನ್ನು 6,500ರಿಂದ 15,000 ರುಗೆ ದ್ವಿಗುಣಗೊಳಿಸಿತ್ತು. ಈಗ ಆ ಮಿತಿಯನ್ನು ರು 21,000ಕ್ಕೆ ಹೆಚ್ಚಿಸುವ ಆಲೋಚನೆಯನ್ನು ಸರ್ಕಾರ ಹೊಂದಿದೆ. ವೇತನ ಮಿತಿಯಲ್ಲಿನ ಈ ಹೆಚ್ಚಳವು ಇಪಿಎಫ್ ಉದ್ಯೋಗಿಗಳ ಪಿಂಚಣಿ ಯೋಜನೆ ಮೇಲೆ ಪರಿಣಾಮ ಬೀರುತ್ತದೆ. ಉದ್ಯೋಗಿಯ ಮೂಲ ವೇತನವು ತಿಂಗಳಿಗೆ 15,000 ರೂಪಾಯಿಗಳನ್ನು ಮೀರಿದರೆ ಅವರು ಇಪಿಎಫ್ ಯೋಜನೆಯ ಭಾಗವಾಗಿದ್ದರೂ ಸಹ ಅವರು ಇಪಿಎಸ್ಗೆ ಸೇರಲು ಸಾಧ್ಯವಿಲ್ಲ ಎಂದು ಭವಿಷ್ಯ ನಿಧಿ ಕಾನೂನುಗಳು ಹೇಳುತ್ತವೆ. ಆದರೆ ಆ ಮಿತಿಯನ್ನು ರು 21,000ಕ್ಕೆ ಹೆಚ್ಚಿಸಿದರೆ ಹಲವರಿಗೆ ಪರಿಹಾರ ಸಿಗಲಿದೆ. ಈ ಬದಲಾವಣೆಯು ನೌಕರರು ತಮ್ಮ ನಿವೃತ್ತಿಯ ನಂತರ ಪಿಂಚಣಿಗೆ ಅರ್ಹರಾಗಲು ದಾರಿ ಮಾಡಿಕೊಡುತ್ತದೆ. ಆದಾಗ್ಯೂ ಉದ್ಯೋಗಿಗಳು ಇಪಿಎಸ್ ಸದಸ್ಯರಾದರೆ ಇಪಿಎಫ್ ಖಾತೆಗೆ ಕಂಪನಿಯ ಮಾಲೀಕರ ಕೊಡುಗೆ ಕಡಿಮೆಯಾಗುತ್ತದೆ ಎಂದು ಗಮನಿಸಬೇಕು. ಉದ್ಯೋಗಿಗಳು ಇಪಿಎಸ್ ಯೋಜನೆಗೆ ಸೇರಿದ ನಂತರ ಕಂಪನಿಯ ಉದ್ಯೋಗದಾತರು ನೀಡಿದ ಶೇಕಡಾ 12 ಕೊಡುಗೆಯಲ್ಲಿ ಶೇಕಡಾ 8.33 ಇಪಿಎಸ್ ಖಾತೆಗೆ ತಿರುಗಿಸಲಾಗುತ್ತದೆ. ಪ್ರಸ್ತುತ ಇಪಿಎಸ್ ಕೊಡುಗೆಯನ್ನು ರು 15,000 ಮೂಲ ವೇತನದ ಮೇಲೆ ಲೆಕ್ಕ ಹಾಕಲಾಗಿದೆ. ಅದು ರು 1,250 ಆಗಲಿದೆ. ಅದೇ ವೇತನದ ಮಿತಿಯನ್ನು ರು 21,000ಕ್ಕೆ ಹೆಚ್ಚಿಸಿದರೆ ತಿಂಗಳಿಗೆ ರು 1,749 ರುವರೆಗೆ ಇಪಿಎಸ್ಗೆ ಸೇರ್ಪಡೆಯಾಗಲಿದೆ. ಇದರಿಂದ ನೌಕರರು ನಿವೃತ್ತಿಯ ನಂತರ ಹೆಚ್ಚಿನ ಪಿಂಚಣಿಯನ್ನು ಪಡೆಯಬಹುದು. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.